ಓಕೆ, ಹಂಗಾರೆ ನಾನು ಯೂಸ್ ಮಾಡಿ ಟೆಕ್ನಿಕ್ ತುಂಬಾ ವರ್ಕ್ ಆಗಿದೆ ಅಂತ. ಸಿಕ್ಕಾಪಟ್ಟೆ ಈಸಿ ಅನ್ಸ್ತಾ ಉಂಟು. ಆಯ್ ಸುಪ್ರೀತಾ, ಲೈಕ್ ಏನು ಅಂತಂದ್ರೆ ಮೇಕಪ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಬೇಸ್ ಬಗ್ಗೆ ನಾನು ಕೇಳಕ್ ಹೋಗಲ್ಲ. ಲೈಕ್ ಏನು ಅಂತಂದ್ರೆ ಏನು ಇದು ಮಾಡ್ತಾ ಇಲ್ಲ ನಿಮ್ಗೆ, ಯಾಕಂದ್ರೆ ಆಲ್ರೆಡಿ ಐ ನೋ ನೀವು ಮೇಕಪ್ ಆರ್ಟಿಸ್ಟ್ ಅಂತ ಅಂದ್ಬಿಟ್ಟು. ಬಟ್ ಇಂಪ್ರೂವೈಸೇಷನ್ ನನಗೆ ಇಲ್ಲಿ ತುಂಬಾ ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಓಕೆನಾ. ಬಟ್ ಲೈಕ್ ಏನು ಅಂತ ಅಂದ್ರೆ ಆ ಮೇಕಪ್ ಬೇಸ್ ಆಗಿರ್ಲಿ, ಅವ್ರ ಸ್ಕಿನ್ ಎಕ್ಸಾಕ್ಟ್ ಮ್ಯಾಚ್ ಆಗಿದೆ. ಆ್ಯಂಡ್ ದೆನ್ ಹೈ ಮೇಕಪ್ ಆಗಿರಲಿ, ಲೈನರ್ ಆಗಿರಲಿ, ಐಬ್ರೋ ಫಿಲ್ಲಿಂಗ್ ಆಗಿರಲಿ, ಎವ್ರಿಥಿಂಗ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಬಟ್ ಏನು ಅಂತಂದರೆ ಮೆಚೂರ್ ಸ್ಕಿನ್ ಮೇಲೆ ಇಷ್ಟು ಕ್ಲಿಯರ್ ಮೇಕಪ್ ಮಾಡೋದು ತುಂಬ ಕಷ್ಟ ಇದೆ. ಓಕೆನಾ. ಅದನ್ನು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದೀರಲ್ಲ, ಆ ಲೆವೆಲ್ ತುಂಬ ಚೆನ್ನಾಗಿದೆ. ನೈಸ್, ಟೂ ಗುಡ್. ಲೈಕ್ ಏನೋ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ? ನನಗೆ ಫೌಂಡೇಶನ್ನೇ ಅಂದರೆ ಸೆಲೆಕ್ಷನ್ ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ತನಕ ಅದೇ ಪ್ರಾಬ್ಲಮ್ ನನಗೆ. ಸ್ಕಿನ್ ಟೋನ್ಗೆ ಯಾವ ಥರ ಸೆಲೆಕ್ಷನ್ ಮಾಡಬೇಕಂತಲೇ ಗೊತ್ತಾಗ್ತಿರಲಿಲ್ಲ. ಬಟ್ ಇವಾಗ ನನಗೆ ಅದು ವರಿ ಇಲ್ಲ, ಮಾಡ್ತೀನಿ ನಾನು. ಓಕೆ, ಹಂಗಾರೆ ನಾನು ಯೂಸ್ ಮಾಡಿ ಟೆಕ್ನಿಕ್ ತುಂಬ ವರ್ಕ್ ಆಗಿದೆ ಅಂತ. ಸಿಕ್ಕಾಪಟ್ಟೆ ಈಸಿ ಅನಿಸ್ತಾ ಉಂಟು. ಲೈಕ್ ಏನೋ ಅಂತಾರೆ ನೈಸ್, ತುಂಬ ಚೆನ್ನಾಗಿ ಎಕ್ಸಾಕ್ಟಾಗಿ ಮ್ಯಾಚ್ ಮಾಡಿದ್ದೀರಾ. ಫೌಂಡೇಶನ್ ಚೂಸ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಇವಾಗ ನನಗೆ ಫೀಲ್ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ನಾನು 3 ಡೇಸ್ ಪ್ರಾಕ್ಟೀಸ್ ಕೂಡ ನೋಡಿದ್ದೀನಿ ನಿಮ್ಮದು. 3 ಡೇಸ್ ಪ್ರಾಕ್ಟೀಸಲ್ಲೂ 1 ಡೇ ಕೂಡ ಎಲ್ಲೂ ನನಗೆ ಆ ವೇರಿಯೇಷನ್ ಕಾಣಿಸ್ಲಿಲ್ಲ. ಲೈಕ್ ಫೌಂಡೇಶನ್ ನಿಮಗೆ ಪಿಕ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅದೇನು ನನಗೆ ಗೊತ್ತಾಗಲಿಲ್ಲ. ಸೊ ಟು ಗುಡ್, ನೈಸ್. ಥ್ಯಾಂಕ್ ಯು.